ಮಾಜಿ ಎಂಪಿ ಈ ಪ್ರಜ್ವಲ್ ರೇವಣ್ಣ ಅಂತ ಇದ್ನಲ್ಲ, ಇವನ ಕೇಸಲ್ಲಿ ಚಾರ್ಜ್ ಶೀಟ್ ಆಗಿದೆ ಇದೀಗ. ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹೋಗಿ ಎಲ್ಲೆಲ್ಲೋ ಪರಾರಿ ಆಗಿಬಿಟ್ಟಿದ್ನಲ್ಲ, ಇವನ ಮೇಲೆ ಇದೀಗ ಚಾರ್ಜ್ ಶೀಟ್ ಆಯಿತು. 2000 ಪುಟಗಳ ಚಾರ್ಜ್ ಶೀಟು ಇವನು ಯಾರು ಈ ಪ್ರಜ್ವಲ್ ರೇವಣ್ಣ ಅಂತ ಇದ್ದಾನಲ್ಲ ಇವನ ಮೇಲೆ ಆಗಿರೋದು. ಇದು ಲೈಂಗಿಕ ದೌರ್ಜನ್ಯ ಅತ್ಯಾಚಾರದ ಕೇಸ್ನಲ್ಲಿ ಇದೀಗ ಇವನ ಮೇಲೆ ಚಾರ್ಜ್ ಶೀಟನ್ನು ಹಾಕಿ ಆಯಿತು. 137 ಸಾಕ್ಷ್ಯಗಳ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. 2144 ಪುಟಗಳ ದೋಷಾರೋಪ ಪಟ್ಟಿ ಇವನ ಮೇಲೆ. ಏನು ಹೇಳ್ತಾರೆ ಇವನ ಮೇಲೆ ಅಂತ ಹೇಳಿದ್ರೆ, ಈ ಪ್ರಜ್ವಲ್ ರೇವಣ್ಣನ ಮೇಲೆ 42ನೇ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಯಿತು. ಇವನ ಇಡೀ ಪುರಾಣವನ್ನು 2144 ಪುಟಗಳಲ್ಲಿ ಬರೆದಿದ್ದಾರೆ. ಇವನು ಇವರ ಅಪ್ಪ ಯಾರು ರೇವಣ್ಣ ಏನೇನು ಮಾಡಿದ್ರು ಅಂತ ಈ ಕೇಸಲ್ಲಿ. ಇದು ದೋಷಾರೋಪ ಪಟ್ಟಿ. ಈ ದೋಷಾರೋಪ ಪಟ್ಟಿ ಸಲ್ಲಿಸುವುದರ ಜೊತೆಗೆ ಪೊಲೀಸರಿಗೆ ಇನ್ನೊಂದು ಟಾಸ್ಕ್ ಏನಿರುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ನ ಮುಂದೆ ಇರಿಸಿ ಅದನ್ನು ನಿರೂಪಿಸುವಂತಹ ಒಂದು ಜವಾಬ್ದಾರಿ ಕೂಡ ಇವ್ರ ಮೇಲಿರುತ್ತೆ. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಈ ಪ್ರಕರಣ. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದಂಥ ಕೇಸ್ ಇದು. ತನಿಖೆಯನ್ನು ಪೂರ್ಣಗೊಳಿಸಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ತನಿಖಾಧಿಕಾರಿ. ಪ್ರಕರಣದ ತನಿಖಾಧಿಕಾರಿಯಾದಂತಹ ಸುಮರಾಣಿ ಅವರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಏನಿದು, ಈ ಪ್ರಜ್ವಲ್ ರೇವಣ್ಣನ ಮೇಲೆ ಏನು ಹೇಳಿತು ಚಾರ್ಜ್ ಶೀಟು, ಜೊತೆಗೆ ರೇವಣ್ಣ ಅವ್ರ ಮೇಲೆ ಏನು ಹೇಳಿತು ಅಂತ. ಮಾಜಿ ಸಚಿವರು HD ರೇವಣ್ಣ ಅವರು, ಅವ್ರ ಮೇಲೆ ಏನು ಹೇಳ್ತಾ ಇದೆ ಚಾರ್ಜ್ ಶೀಟು. ಇವನು ಈ ಪ್ರಜ್ವಲ್ ರೇವಣ್ಣ ಅಂತಿದ್ದಾನಲ್ಲ, ಇವನು ಮಾಜಿ MP, ಇವನ ಮೇಲೆ ಏನು ಹೇಳ್ತಾ ಇದೆ ಈ ಚಾರ್ಜ್ ಶೀಟ್ ಅಂತ ಪ್ರಶ್ನೆ ಇಲ್ಲಿ. ದೋಷಾರೋಪ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಏನು ಅಂದರೆ, ನೋಡಿ, ಇವನು ಸಂತ್ರಸ್ತೆಗೆ, ಯಾವ ಸಂತ್ರಸ್ತ ಮಹಿಳೆ ಇದ್ದಾಳೆ ಅವ್ರಿಗೆ ಮೈ ಕೈ ಮುಟ್ಟಿ ದೌರ್ಜನ್ಯ ಮಾಡ್ತಾ ಇದ್ದ ಇವನು. ಹಣ್ಣು ಕೊಡೋ ನೆಪದಲ್ಲಿ ಕರೆಯೋದು, ಸೊಂಟ ಮುಟ್ಟಿ ದೌರ್ಜನ್ಯ ಮಾಡ್ದ. ಸಂತ್ರಸ್ತೆಯ ಸೀರೆಯನ್ನು ಎಳೆದು ಕಿರುಕುಳ ಕೊಟ್ಟಿದ್ದಾನೆ. ಅಪ್ಪ ರೇವಣ್ಣ ಮಗ ಪ್ರಜ್ವಲ್ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಈ ಚಾರ್ಜ್ ಶೀಟ್ನಲ್ಲಿ ಹೇಳಲಾಗಿದೆ. ಬೆಂಗಳೂರಿನ ಬಸವನಗುಡಿ ಮನೆಗೆ ಕರೆಸಿ ಅತ್ಯಾಚಾರ ಮಾಡಿದ್ದಾರೆ. ಹೊಳೆನರಸೀಪುರದ ಮನೆಯಿಂದ ಕರ್ಕೊಂಡು ಬಂದು ಅತ್ಯಾಚಾರ ಮಾಡಿದ್ದಾರೆ. ಸಂತ್ರಸ್ತೆ ಜೊತೆಯಲ್ಲಿ ಅನೇಕ ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನಿವನು. ಜೊತೆಗೆ ಸಂತ್ರಸ್ತೆಗೆ ನಿರಂತರವಾಗಿ ಹೆದರಿಸಿದ್ದಾನೆ, ಬೆದರಿಸಿದ್ದಾನೆ. ಇವನ ಮೇಲೆ ಮಾಡಿರೋದು 2144 ಪುಟಗಳ ಒಂದು ದೋಷಾರೋಪ ಪಟ್ಟಿ. ಅಷ್ಟೊಂದು ದೋಷಾರೋಪ ಪಟ್ಟಿಯನ್ನು ಮಾಡಿದ್ದಾರೆ. ಅಷ್ಟು ಪುಟಗಳಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಅಷ್ಟು ಪುಟಗಳು ತುಂಬಿಸುವಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಇಡಬೇಕಾಗತ್ತೆ. ಸುಮ್ಮನೆ ಏನೇನೋ ಬರೆದುಬಿಟ್ರೆ ಆಗಲ್ಲ. ಅದಕ್ಕೆಲ್ಲ ಒಂದು ಎವಿಡೆನ್ಸ್ ಇಟ್ಕೊಳ್ಬೇಕಾಗತ್ತೆ. ಯಾವತ್ತು, ಯಾವ ಕತೆ, ಏನು, ಯಾವ ಹೆಣ್ಣುಮಗಳು ಬಂದಿದ್ಲು, ಬಸವನಗುಡಿ ಮನೆಗೆ ಯಾವಾಗ ಬಂದಿದ್ಲು, ಇವನು ಯಾವಾಗ ಅತ್ಯಾಚಾರ ಮಾಡಿದ್ದ, ಇವ್ರ ತಂದೆ ರೇವಣ್ಣ ಯಾವ ಥರದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ರು. 42ನೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಈಗ ಪ್ರಜ್ವಲ್ ರೇವಣ್ಣ ಮೇಲೆ ಮತ್ತು ರೇವಣ್ಣ ಮೇಲೆ ಚಾರ್ಜ್ ಶೀಟ್ ಹಾಕಲಾಗಿದೆ ಇದೀಗ ಹೊಳೆನರಸೀಪುರ ಕೇಸ್ಗೆ ಸಂಬಂಧಪಟ್ಟಂತೆ. ಏನೇನು ಹೇಳಲಾಗಿದೆ ಇಲ್ಲಿ, ಜೊತೆಗೆ ಇಂಥ ಕೇಸ್ಗಳಲ್ಲಿ ಆ ಒಂದು ಕೇಸು ಬಯಲಿಗೆ ಬಂದಾಗ ಎಲ್ಲರೂ ಮಾತಾಡ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ಇದಕ್ಕೇನು ಸಾಕ್ಷಿ ಇದೆ, ಯಾವುದೋ ಫೋನ್ ಅಂತೆ, ಅವ್ನ ಫೋನಿಂದ ಯಾರೋ ವಿಡಿಯೋ ತೆಗಿಯೋಕ್ಕಾಗಲ್ವಂತೆ, ಯಾರು ರಿಟ್ರೀವೇ ಮಾಡೋಕ್ಕಾಗಲ್ವಂತೆ, ಫೋನ್ ಸಾಕ್ಷಿ ಹಾಳು ಮಾಡಿಬಿಟ್ಟಿರ್ತಾನೆ ಅವನು ವಿದೇಶಕ್ಕೆಲ್ಲ ಓಡಿ ಹೋಗ್ಬಿಟ್ಟಿದ್ದ ಅವನು ಅಂತೆಲ್ಲ ಮಾತಿರ್ತಲ್ಲ. ಇದೀಗ 2144 ಪುಟಗಳ ಚಾರ್ಜ್ ಶೀಟ್ ಹಾಕಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಾಕ್ಷ್ಯಗಳು ಇರಬೇಕಾಗುತ್ತೆ. ಸೊ ಯಾವ್ಯಾವ ರೀತಿಯಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ, ಚಾರ್ಜ್ ಶೀಟ್ ಏನು ಹೇಳ್ತಾ ಇದೆ ಅಂತ ಸಂತೋಷ್? ರಮಕಾಂತ್, ಈಗಾಗಲೇ SIT ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮೇಲೆ ಒಟ್ಟು 3 ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ ಹೊಳೆನರಸೀಪುರದಲ್ಲಿ ದಾಖಲಾದ ಪ್ರಕರಣ ಏನಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಚಾರ್ಜ್ ಶೀಟ್ ನಲ್ಲಿ ಸುಮಾರು 137 ಸಾಕ್ಷಿಗಳನ್ನ ಉಲ್ಲೇಖವನ್ನು ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು, ಡಿಜಿಟಲ್ ಎವಿಡೆನ್ಸ್ ಗಳಿರ್ಬೋದು, ಜೊತೆಗೆ ಸಾಹಿತ್ಯ ಹೇಳಿಕೆಗಳು ಮತ್ತು ಸಾಕ್ಷ್ಯಗಳೇನಿತ್ತು ಅಂದ್ರೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ನೊಂದಿದ್ದಂತಹ ಮಹಿಳೆಯರಿರ್ಬೋದು, ಮತ್ತೆ ಅದಕ್ಕೆ ಪೂರಕವಾಗಿರುವಂತಹ ಪ್ರತ್ಯಕ್ಷದರ್ಶಿಗಳಿರ್ಬೋದು, ಇಲ್ಲ ಸಂತ್ರಸ್ತೆಯ ಕಡೆಯವರು ಇರ್ಬೋದು. ಸೊ ಅವರ ವಿರುದ್ಧ ಹೇಳಿಕೆಗಳನ್ನ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಸೊ ಇವೆಲ್ಲವನ್ನು ಇಟ್ಕೊಂಡು ಅದರ ಜೊತೆಗೆ FSL ಗಳಿಗೆ ಒಂದಿಷ್ಟು ಸ್ಯಾಂಪಲ್ಗಳನ್ನ ಕೊಡ್ಲಾಗಿತ್ತು. ರಿಪೋರ್ಟ್ಗಳು ಅಲ್ಲಿಂದನೂ ಬರಬೇಕಾಗಿತ್ತು. ಅಲ್ಲಿಂದನೂ ಕೂಡ ಸಾಕಷ್ಟು ರಿಪೋರ್ಟ್ಗಳು ಬಂದಿದೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂತದ್ದು. ಎಲ್ಲಾ ಮಾಹಿತಿಗಳನ್ನ ಆಧಾರವಾಗಿ ಇಟ್ಕೊಂಡು ಸುಮಾರು 2140ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನು ಮಾಡಿರುವಂತದ್ದು. ಇಡೀ ಆ ಪ್ರಕರಣದಲ್ಲಿ ಇದು ಮೊದಲ ಚಾರ್ಜ್ ಶೀಟ್ ಆಗುತ್ತೆ. ಕೇವಲ ಇದು ಹೊಳೆನರಸೀಪುರದಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇದರಿಂದ ಆಚೆಗೆ ಇನ್ನೂ ಕೂಡ ಉಳಿದ ಪ್ರಕರಣ ಬಗ್ಗೆಯೂ ಕೂಡ ಹೆಚ್ಚಿನ ಚಾರ್ಜ್ ಶೀಟ್ ಗಳನ್ನು ಕೂಡ ಇವರು ಹಾಕ್ಬೇಕಾಗತ್ತೆ. ಸೊ ಸದ್ಯದ ಚಾರ್ಜ್ ಶೀಟ್ ನಲ್ಲಿ 137 ಸಾಕ್ಷಿಗಳನ್ನ ಉಲ್ಲೇಖ ಮಾಡಿರುವಂತದ್ದು ಅತ್ಯಂತ ಮಹತ್ವವಾಗಿ ಪಡ್ಕೊಂಡಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.